ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದು ಮತ್ತೊಂದು ಅನ್ಪಾಪ್ಯುಲರ್ ಪ್ಲೇಸಿಗೆ. ಇಲ್ಲಿಗೆ ಬರ್ತಿದ್ದ ಹಾಗೇನೆ ನಿಮ್ಗೆ ಹಳ್ಳಿಯ ಮಣ್ಣಿನ ಸೊಗಡಿನ ಜೊತೆ ಆ ಪ್ರಕೃತಿನೇ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಮೈಸೂರಿಂದ ಜಸ್ಟ್ 25 ಕಿಲೋಮೀಟರ್ಸ್, ಶ್ರೀರಂಗಪಟ್ಟಣದಿಂದ ಜಸ್ಟ್ 8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಜೊತೆಗೆ ಕಾವೇರಿ ನದಿ ತೀರದಲ್ಲಿರುವ ಈ ಕಾವೇರಿ ಸಾಯಿಧಾಮಕ್ಕೆ. ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೂ ಮುಂಚೆ 300 ವರ್ಷದಷ್ಟು ಹಳೆಯದಾದ ವನದೇವತೆಯ ದೇವಸ್ಥಾನವಿದೆ. ಜೊತೆಗೆ 150 ವರ್ಷಗಳಷ್ಟು ಹಳೆಯದಾದ ಓಂಕಾರೇಶ್ವರ ದೇವಸ್ಥಾನ ಕೂಡ ಇದೆ. ಹೌದು, ಇಲ್ಲಿ ಹಿಂದೆ ಋಷಿಮುನಿಗಳು ಕೂತು ತಪಸ್ಸು ಮಾಡ್ತಿದ್ರಂತೆ. ಶ್ರೀರಂಗಪಟ್ಟಣದಿಂದ ಜಸ್ಟ್ 8 ಕಿಲೋಮೀಟರ್ ಇರೋ ಈ ಸಾಯಿಧಾಮ ಇರೋದು ದೊಡ್ಡೇಗೌಡನ ಕೊಪ್ಪಲು, ಪಾಂಡುಪುರ ತಾಲೂಕಿನಲ್ಲಿ. ನಿಮ್ ಜೊತೆ ಮಕ್ಳಿದ್ರೆ ಈ ಪ್ಲೇಸ್ ನ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಜೊತೆಗೆ ನಿಮ್ಗೂ ಕೂಡ ಬ್ಯುಸಿ ಲೈಫ್ ಇಂದ ಹೊರಗ್ ಬಂದು ಮನಃಶಾಂತಿ ಸಿಕ್ಕ ಹಾಗೆ ಆಗುತ್ತೆ. ಇಲ್ಲಿ ಕೂತು ಮೆಡಿಟೇಷನ್ ಮಾಡ್ಲಿಕ್ಕೆ ಮೆಡಿಟೇಷನ್ ಹಾಲ್ ಕೂಡ ಇದೆ, ಸ್ಟೇ ಮಾಡ್ಲಿಕ್ಕೆ ರೂಮ್ಸ್ ಕೂಡ ಇದೆ. ಜೊತೆಗೆ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಫಂಕ್ಷನ್ ಹಾಲ್ ಕೂಡ ಇದೆ. ಕಾವೇರಿ ನದಿ ತೀರದ ಜೊತೆಗೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಕೂಡ ಹತ್ರ ಇರೋದ್ರಿಂದ ಇಲ್ಲಿ ಸಾಕಷ್ಟು ಪಕ್ಷಿಗಳನ್ನ ನೀವು ಕಾಣಬಹುದು. ಇನ್ನು 325 ವರ್ಷಗಳ ಹಿಂದೆ ನದಿ ತೀರದಲ್ಲಿ ಮೀನು ಹಿಡಿಯುತ್ತಿದ್ದ ಮೀನುಗಾರರಿಗೆ ನದಿಯಲ್ಲಿ ಒಂದು ವಿಗ್ರಹ ಸಿಕ್ತಂತೆ. ಯಾವ ವಿಗ್ರಹ ಅಂತ ನೋಡಿದಾಗ ಅದು ವನದೇವತೆಯ ವಿಗ್ರಹ ಅನ್ನೋದು ತಿಳಿದು ಬಂದಿದೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಪೂಜೆ ನಡೀತಾನೆ ಬಂದಿದೆ. ಈ ದೇವಿ ಕಾವೇರಿ ನದಿಯನ್ನ, ಕಾವೇರಿ ನದಿ ತೀರದ ಜನರು ಮತ್ತು ಪಶು ಪಕ್ಷಿಗಳನ್ನ ಸಂರಕ್ಷಿಸ್ತಾರೆ ಅನ್ನುವ ನಂಬಿಕೆ. ಇಲ್ಲಿ ವನದೇವತೆಯ ಜೊತೆಗೆ ಓಂಕಾರೇಶ್ವರರ ದೇವಸ್ಥಾನ ಕೂಡ ಇದೆ. ಓಂಕಾರೇಶ್ವರರ ಲಿಂಗವನ್ನು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 150 ವರ್ಷಗಳ ಹಿಂದೆ ಈ ಜಾಗದ ಓನರ್ ಆಗಿದ್ದ ತಾಯಮ್ಮನವರು ಮಹಾನ್ ಶಿವಭಕ್ತೆ ಆಗಿದ್ರು. ಅವರಿಗೆ ಇಲ್ಲಿ ಒಂದು ಶಿವನ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನುವ ಆಸೆ ಇತ್ತು. ಅದಕ್ಕೆ ಸರಿಯಾದಂತೆ ಅವರಿಗೆ ಗದಗದ ಬ್ರಹ್ಮಾನಂದ ಸ್ವಾಮೀಜಿಯವರ ಪರಿಚಯವಾಗುತ್ತೆ. ಸದ್ಗುರುಗಳಾಗಿ ತಾಯಮ್ಮನವರಿಗೆ ಮಾರ್ಗದರ್ಶನ ನೀಡ್ತಿರ್ತಾರೆ. ಬ್ರಹ್ಮಾನಂದ ಸ್ವಾಮೀಜಿಯವರು ಕಾಶಿಗೆ ಹೋಗಿದ್ದಾಗ ವಾರಣಾಸಿಯ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಈ ಲಿಂಗ ಅವರಿಗೆ ಸಿಕ್ಕಿತಂತೆ. ಶಿವನೇ ಅವರಿಗೆ ಈ ಲಿಂಗವನ್ನ ಇಲ್ಲಿಗೆ ತರುವಂತೆ ಕನಸಿನಲ್ಲಿ ಸೂಚನೆ ಕೊಡ್ತಾರೆ. ಹಾಗಾಗಿ ಅವರು ಈ ಓಂಕಾರೇಶ್ವರನ ಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆನಂದ ಸ್ವರೂಪಿಯಾದ ಓಂಕಾರೇಶ್ವರ ನಾದ, ಬಿಂದು ಮತ್ತು ಕಾಲಗಳಿಗೂ ಮೀರಿದವರು. ಆದ್ರೆ ಕಾಲಾಂತರದಲ್ಲಿ ಇಲ್ಲಿ ಪೂಜೆ ನಿಂತು ಹೋಗಿ ದೇವಸ್ಥಾನ ಪಾಳು ಬಿದ್ದಿತ್ತಂತೆ. 2003ರಲ್ಲಿ IAS ಅಧಿಕಾರಿಯಾದ ಶ್ರೀ ಜಯದೇವ ಅವರಿಗೆ ಆ ಶಿವನೇ ಬಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂತೆ ಕನಸಿನಲ್ಲಿ ಹೇಳ್ತಾರಂತೆ. ಆಗಿನಿಂದ ಓಂಕಾರೇಶ್ವರ ಟ್ರಸ್ಟ್ ಜೊತೆಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಾಗಿದೆ. ಅದಾದ ನಂತರ ಪ್ರತಿದಿನ ಕನಸಿನಲ್ಲಿ ಸಾಯಿಬಾಬಾ ಬಂದು ವನದೇವತೆಯ ಬಳಿ ಕೂತ ಹಾಗೆ ಕಾಣ್ತಿತ್ತಂತೆ. ಪದೇ ಪದೇ ಅದೇ ಕನಸು ಬರ್ತಿದ್ದ ಕಾರಣ ಇಲ್ಲಿ ಸಾಯಿಬಾಬಾ ಮಂದಿರ ನಿರ್ಮಾಣ ಮಾಡಲು ಅವರೇ ಮುಂದಾಗ್ತಾರೆ. ಕನಸಿನಲ್ಲಿ ಯಾವ ಜಾಗದಲ್ಲಿ ಬಾಬಾ ಕೂರ್ತಿದ್ರೋ ಅದೇ ಜಾಗದಲ್ಲಿ ಸಾಯಿ ಮಂದಿರ ನಿರ್ಮಾಣ ಮಾಡಲಾಗಿದೆ. ಅದಾದ ನಂತರ ಅವರಿಗೆ ಇದ್ದ ಕೆಲಸವನ್ನು ಬಿಟ್ಟು ಅವರು ಆಧ್ಯಾತ್ಮಿಕತೆಗೆ ಮನ ಹೋಲ್ತಾರೆ. ನೆಕ್ಸ್ಟ್ ಟೈಮ್ ಏನಾದರೂ ಶ್ರೀರಂಗಪಟ್ಟಣಕ್ಕೆ ಹೋದರೆ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಹೋಗೋದಕ್ಕೆ ಹಳ್ಳಿ ರೋಡ್ ಆಗಿರ್ಬೋದು, ಬಟ್ ಇಲ್ಲಿಗೆ ಹೋದ್ಮೇಲೆ ಹೋಗಿದ್ದು ವರ್ತಿ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.